ರೀ ಮತ್ತು ಅದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಏನು, ಇಲ್ಲೇ ಬ್ಲ್ಯಾಕ್ ಮನಿ ಹೊರಗೆ ಸಿಗ್ತದಂತೆ. ಆದರೆ ಏನು ಸಿಕ್ಕಿದ್ದೇನೆ ಇಲ್ಲಿ ಬ್ಲ್ಯಾಕ್ ಮನಿ ಸಿಗಲಿಲ್ಲ. ಅದು ಎಷ್ಟು ದುಡ್ಡು ಹೊರಗೆ ಹೋಗಿತ್ತು ಅಷ್ಟು ದುಡ್ಡಲ್ಲಿ ಇತ್ತು ಮತ್ತು ಬಂತು ಅಂದರೆ ಬ್ಲ್ಯಾಕ್ ನಡೆದೇ ಇಲ್ಲ ಅನ್ನೋದು ಪ್ರೂವ್ ಆಯ್ತು ಇದರಿಂದ. ಅಂದರೆ ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಒಳ್ಳೆಯ ಯೋಜನೆ ಇರ್ತದೆ ಇಲ್ಲ ಅಂತಲ್ಲ, ಅನುಷ್ಠಾನಕ್ಕೆ ತಂದಾಗ ಅದು ಯಶಸ್ವಿ ಆಗ್ತದನ ಅಂತೇಳಿ ಆ ನೆಲೆಯಲ್ಲಿ ಡಿಮಾನಿಟೈಸೇಷನ್ ಇಲ್ಲಿ ಭಯೋತ್ಪಾದನೆ ಓಡಿಸಲಿಲ್ಲ. ಇಲ್ಲಿ ಬ್ಲ್ಯಾಕ್ ಮನಿ ವ್ಯವಹಾರ ಮಾಡುವಂಥ ಅಂದರೆ ಕಪ್ಪು ಹಣದ ವ್ಯವಹಾರ ಮಾಡೋರು ಸಿಗಲಿಲ್ಲ. ಅವ್ರು ಶಿಕ್ಷೆ ಆಗಲಿಲ್ಲ. ಅದರಿಂದ ಹೆಚ್ಚಿಗೆ ಶಿಕ್ಷೆ ಆಗಿ ಜನಸಾಮಾನ್ಯರಿಗೆನ. ಯಾಕಂದ್ರೆ 500 ಮತ್ತು 1000 ನೋಟುಗಳ ಅಮಾನ್ಯೀಕರಣ ಮಾಡಿದ ಮೇಲೆ ಆ ಬ್ಯಾಂಕಿಗೆ ಕೊಡಬೇಕು, ಸಾಲದಲ್ಲಿರಬೇಕು, ದುಡ್ಡು ತೊಗೊಂಬರ್ಬೇಕು ಅನ್ನೋದ್ರೆ ಎಷ್ಟು ಹೈರಾಣ ಆಯ್ತಪ್ಪ ಜನ. ಕೆಲವಷ್ಟು ಆ ಸಂದರ್ಭದಲ್ಲಿ ಬ್ಯಾಂಕಿನ ಸಮ್ಮುಖದಲ್ಲಿ ಅನೇಕ ಜನ ತಿಳ್ಕೊಂಡಿದ್ದು, ಸತ್ತೋಗಿದ್ದು ನಾವು ನೋಡಿದ್ವಿ. ಅಂದರೆ ಒಟ್ಟಾರೆಯಾಗಿ ಯಾವುದೇ ಯೋಜನೆಯನ್ನು ಸಡನ್ನಾಗಿ ಮಾಡುವಂಥದ್ದು ಆಗಬಾರ್ದು. ಅದಕ್ಕೊಂದು ಪ್ರೀ ಪ್ಲ್ಯಾನ್ ಮಾಡಿ ಅದಕ್ಕೊಂದು ತಾನಂತ ಬಜೆಟ್ ಸಿಸ್ಟಮ್ ಮಾಡೋದು ಯಥಾಯೋಗ್ಯ ಆಗ್ಯದ ಅಂತ. ಯಾಕಂದ್ರೆ ದೊಡ್ಡದು ಡಿಮಾನಿಟೈಸೇಷನ್ ಮಾಡುವಂಥದ್ದು ಹುಡುಗಾಟತನ ಅಲ್ಲ. ಆದರೆ ಅವತ್ತು ಮಾಡಿಬಿಟ್ರು. ಒಂದು ಮಂತ್ಸ್ ಡೇ ಬಂದವರು ರಾತ್ರಿದ್ದ 8 ಗಂಟೆ ಇಲ್ಲ ಇವತ್ತು ಮುಗಿದೋಯ್ತು 500 ಮತ್ತು 1000 ನೋಟುಗಳು. ಇದಕ್ಕೆ ಕಾರಣ ನಾವು ಇದು ಹುಡುಕಿ ಮಾಡೋರಿದ್ದೀವಿ, ಭಯೋತ್ಪಾದಕರು ನಡೆಯೋರಿದ್ದೀವಿ. ಮತ್ತು ಭಾಳ ದೊಡ್ಡ ಉದ್ದ ಭಾಷಣ ಮಾಡಿದರು. ಅದ್ರ ನಂತರದಲ್ಲಿ ಏನಾಯಿತು ನಮಗೂ ಗೊತ್ತದ. ಈಗ 11 ವರ್ಷ ಆಯ್ತು ಆಡಳಿತ ಮಾಡಲಿಕ್ಕೈತೆ, ಅವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋ ಗೊತ್ತದ. ಹಂಗಿದು ಈ ಮಹಾತ್ಮ ಗಾಂಧೀಜಿಯವರ ಹೆಸರು ನಡೀತಿರುವಂಥ ಬಾಪೂಜಿಯವ್ರ ಹೆಸರು ಇಟ್ಕೊಂಡಿದ್ದಾರೆ. ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತೇಳಿ ಮಾಡಲಿ. ಅವರು ಪ್ರೀತಿ ಮಾಡಲಿ. ಅವರು ಗಾಂಧಿಯನ್ನು ಬಿಡಲಿಕ್ಕೆ ಆಗೋದು ಇಲ್ಲ. ಇವತ್ತು ರೈಟ್ ವಿಂಗ್ದವ್ರು ಇರಲಿ, ಲೆಫ್ಟ್ ವಿಂಗ್ ಇರಲಿ, ಯಾವುದೂ ಇರಲಿ, ಯಾರಿದ್ದರೂ ಸಹಿತ ಇಲ್ಲಿ ನಿಲ್ಲುವುದಿಲ್ಲ ಅನ್ನೋದು